ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಜೀವಿತ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗಾದರೆ ಬನ್ನಿ, ಇವತ್ತು ನಾವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಕೇವಲ 5ರಿಂದ 10 ನಿಮಿಷದಲ್ಲಿ ಬೆಳ್ಳಿ ವಸ್ತುಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀವಿ. ಹಾಗೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಬೇರೆ ಮೆಥಡಲ್ಲಿ ಏನಾದರೂ ವಿಡಿಯೋ ಮಾಡ್ಬೋದು ಅಥವಾ ಬೆಳ್ಳಿ ವಸ್ತುಗಳನ್ನ ಕ್ಲೀನ್ ಮಾಡ್ಬೋದು ಅನ್ನೋ ಸಜೆಷನ್ಸ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಹಾಗಾದರೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ, ಮನೆಯಲ್ಲಿರೋ ಪದಾರ್ಥಗಳನ್ನ ಹೇಗೆ ಯೂಸ್ ಮಾಡಿಕೊಂಡು ಕಾಲ್ಗೆಜ್ಜೆನ ಕ್ಲೀನ್ ಮಾಡಬೇಕು ಅನ್ನೋದನ್ನು. ಅದೇ ರೀತಿ ಇವತ್ತು ನಾನು ಯಾವುದೇ ರೆಡ್ ಪೇಸ್ಟು ಆ ಥರ ಏನು ಯೂಸ್ ಮಾಡಿದೆ, ಖಾಲಿ ಟೀ ಪುಡಿಯಲ್ಲಿ ಹೇಗೆ ಕಾಲ್ಗೆಜ್ಜೆನ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ನಾನು ಇವಾಗ ನಂದೊಂದು 4 ಬೆಳ್ಳಿ ಬಳೆ, ಅಂದರೆ ಇದು ಯೂಸ್ ಮಾಡದೇ ಇರೋದು, ಬಟ್ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಟಿರೋಣ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಇದು ನಂದು 4 ಕೈ ಬಳೆ. ಆಮೇಲೆ ನಂದು ಒಂದು 2 ಜೊತೆ ಕಾಲ್ಗೆಜ್ಜೆನ ತೊಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ಯೂಸ್ ಮಾಡಿ ಕ್ಲೀನ್ ಮಾಡಿ ತೋರಿಸಿರೋ ಕಾಲ್ಗೆಜ್ಜೆನೇ, ಇದನ್ನು ಆವಾಗಿಂದ ಯೂಸ್ ಮಾಡಿದ್ದೀನಿ. ಇವಾಗ ಮತ್ತೆ ವಾಶ್ ಮಾಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದೊಂದು ಜೊತೆ 2 ಜೊತೆ ತೊಗೊಂಡಿದ್ದೀನಿ. ಮತ್ತು ನಮ್ಮ ಮೈದಂದು ನಮ್ಮ ಯಜಮಾನ್ದು ಒಂದು 2 ಬ್ರಾಸ್ಲೆಟು ನೋಡಿ, ಎಲ್ಲ ಎಷ್ಟೊಂದು ಕಪ್ಪಗಿದೆ. ಇದು ಯೂಸ್ ಮಾಡ್ತಿಲ್ಲ ಆದ್ರೂ ಒಂದ್ಸಲಿ ಕ್ಲೀನ್ ಮಾಡಿಬಿಡೋಣ ಅಂತ ತೊಗೊಂಡಿದ್ದೀನಿ. ಇದು ನನ್ನ ಮಗಳದ್ದು ಇನ್ನೊಂದು ಜೊತೆ ಕಾಲ್ಗೆಜ್ಜೆ. ಒಂದು ಜೊತೆ ಆಲ್ರೆಡಿ ಯೂಸ್ ಮಾಡ್ತಿದ್ದಾಳೆ, ಇದು ಇನ್ನೊಂದು ಜೊತೆ ಕಾಲ್ಗೆಜ್ಜೆ. ಇದು ನಮ್ಮ ಅತ್ತೆದು ಒಂದು ಚೈನು, ಹಾಗೆ ಇದೊಂದು ಸರ 2 ತೊಗೊಂಡಿದ್ದೀನಿ. ಇಷ್ಟು ಕಾಲ್ಗೆಜ್ಜೆನ ನಾವು ಟೀ ಪುಡಿ ಯೂಸ್ ಮಾಡಿಕೊಂಡು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಏನಾದರೂ ಅನಿಸಿದರೆ ಅಥವಾ ಇನ್ನೂ ಬೇರೆ ಮೆಥಡ್ಸ್ ಏನಾದರೂ ಯೂಸ್ ಮಾಡ್ಬೋದು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಈ ವಿಡಿಯೋನ ಹೇಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಅದರ ಮೇಲೆ ಪಾತ್ರೆ ಇಟ್ಟು ನಮ್ಮ ತಗೊಂಡಿರೋ ಬೆಳ್ಳಿ ವಸ್ತುಗಳ ಮುಳುಗುವಷ್ಟು ಅದಕ್ಕೆ ನೀರು ಹಾಕಿದ್ದೀನಿ. ಸ್ವಲ್ಪ ಟೀ ಪುಡಿನ ಸೇರಿಸ್ತಿದ್ದೀನಿ. ನಾವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಟೀ ಪುಡಿ ತೊಗೊಬೋದು. 3 ರೋಸಸ್ಸು, ರೆಡ್ ಲೇಬಲ್ಲು, ತಾಜ್ ಮಹಲು, ನಮ್ಮ ಹತ್ರ ಯಾವ ಟೀ ಪುಡಿ ಇರುತ್ತೋ ಅದೇ ಟೀ ಪುಡಿನ ತೊಗೊಬೋದು. ನಮ್ಮ ಮನೇಲಿ ನಾವು ಯಾವಾಗಲೂ ಡೈಲಿ ರೆಡ್ ಲೇಬಲ್ನ ಯೂಸ್ ಮಾಡ್ತೀವಿ. ನಾನು ಅದೇ ಟೀ ಪುಡಿನ ತೊಗೊಂಡಿದ್ದೀನಿ. ಅದೇ ಟೀ ಪುಡಿ ಒಂದು 3 ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಕುದಿ ಬರಬೇಕು. ಕುದಿ ಬರೋ ತನಕ ಅದನ್ನು ಚೆನ್ನಾಗಿ ಕಾಯಿಸಬೇಕು. ಆ ಟೀ ಪುಡಿ ಏನಿರುತ್ತಲ್ಲ ಆ ಕಲರ್ ಬಿಡೋ ತನಕ ಅದನ್ನು ಚೆನ್ನಾಗಿ ಕಾಯಿಸಬೇಕು. ನೋಡಿ ಇವಾಗ ಕುದಿ ಬರ್ತಿದೆ. ಇದು ಚೆನ್ನಾಗಿ ಕುದಿ ಬಂದು ನಮಗೆ ಟೀ ಪುಡಿ ಯಾವ ಕಲರ್ ಬರುತ್ತಲ್ವ ಆ ಥರ ಕಲರ್ ಬರಬೇಕು. ರೆಡ್ ಕಲರ್ ಬರುತ್ತಲ್ವ ಟೀ ಪುಡಿ, ರೆಡ್ಡು, ಯೆಲ್ಲೋಯಿಶು, ಆರೆಂಜು, ಒಂದೊಂದು ಫ್ಲೇವರ್ ಅನ್ನೋ ಥರ ಕಲರ್ ಬರುತ್ತೆ. ಅದು ಚೆನ್ನಾಗಿ ಟೀ ಪುಡಿ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಬೇಯಿಸಬೇಕು. ನಾವು ಟೀಗೆ ಯಾವ ಥರ ಟೀ ಪುಡಿ ಕುದಿಸ್ತೀವೋ ಆ ಥರ ಚೆನ್ನಾಗಿ ಬೇಯಿಸಬೇಕು. ನಾವು ಇದನ್ನು ಹೀಗೆ ಮಾಡಬೇಕು ಅನ್ನೋದೇನಿಲ್ಲ. ನಾವು ಮನೆಯಲ್ಲಿ ಟೀ ಇಟ್ಟಿರ್ತೀವಲ್ಲ, ಟೀ ಇಟ್ಮೇಲೆ ಅದು ಡಿಕಾಷನ್ ಎಲ್ಲ ಮಿಕ್ಕಿರುತ್ತಲ್ವ, ಆ ಡಿಕಾಷನ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಅದರಲ್ಲೂ ನಮ್ಮಿರೋ ಡೈಲಿ ಯೂಸ್ ಮಾಡೋಂಥ ಕಾಲ್ಗೆಜ್ಜೆನ ಹಾಕ್ಬಿಟ್ಟು ವಾಶ್ ಥರನೂ ಮಾಡ್ಬೋದು, ಇಲ್ಲ ಈ ಥರನೂ ಮಾಡ್ಕೊಬೋದು. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಿದೆ, ಕಲರು ಬಂದಿದೆ ಅಲ್ವಾ. ಇವಾಗ ನಾವು ಇದಕ್ಕೆ ಸೋದಿಸ್ಕೊಳ್ಳೋಣ. ಕಾಫಿ ಕಲರು ಬಂದಿದೆ. ಇವಾಗ ನಾವು ಒಂದು ಬೌಲ್ ತಗೊಳ್ಳೋಣ. ಕಾಫಿ ಸೋದಿಸ್ತೀವಲ್ವ, ಟೀ ಕಾಫಿ ಎಲ್ಲ ಸೋದಿಸ್ತೀವಲ್ವ, ಅದಕ್ಕಿಬಿಟ್ಟು ಅದಕ್ಕೆ ನಾವೇನು ಬೇಯಿಸ್ಕೊಂಡಿರ್ತೀವಿ ಟೀ ಪುಡಿ ಅದನ್ನು ಇದಕ್ಕೆ ಸೇರಿಸೋಣ. ಈ ಥರ ಮಾಡೋದ್ರಿಂದ ಟೀ ಪುಡಿನೇ ಬೇರೆ, ನೀರೇ ಬೇರೆ ಆಗುತ್ತೆ. ಇನ್ನು ನಮಗೆ ಬೇಕಾಗಿರೋದು ನೀರು ಮಾತ್ರ. ಅದಕ್ಕೆ ನಾವು ಟೀ ಪುಡಿನೇ ಬೇರೆ, ನೀರನ್ನೇ ಬೇರೆ ತೊಗೊತಿದ್ದೀವಿ. ಟೀ ಪುಡಿ ಎಲ್ಲ ಇಲ್ಲೇ ಇತ್ತು, ನೀರು ಮಾತ್ರ ನಾವು ಯೂಸ್ ಮಾಡಿದ್ವಲ್ವ. ಇವಾಗ ನಾವು ಈ ಒಂದು ಟೀ ಪುಡಿ ನೀರಿಗೆ ವಾಷಿಂಗ್
ಪೌಡರ್ ತೊಗೊಂಡಿದ್ದೀನಿ, 2 ಸ್ಪೂನು ವಾಷಿಂಗ್ ಪೌಡರು, ಹಾಗೆ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾನ ತೊಗೊಂಡು ನನ್ನ ಹತ್ರ ಇದ್ದಿದ್ದ ಕಾಲ್ಗೆಜ್ಜೆನೆಲ್ಲ ಇದಕ್ಕೆ ಸೇರಿಸಿದ್ದೀನಿ. ಕಾಲ್ಗೆಜ್ಜೆನೆಲ್ಲ ಸೇರಿಸಿ ಅದನ್ನು ಒಂದ್ಸಲ ಈ ಥರ ಮಿಕ್ಸ್ ಹಾಕ್ಕೊಳ್ಳೋಣ. ಮಿಕ್ಸ್ ಹಾಕೊಂಡು ಇವಾಗ ಯಾವುದಾದ್ರೂ ಒಂದು ಕಾಲ್ಗೆಜ್ಜೆನ ತೋರಿಸ್ತೀನಿ, ನಾನು ಒಂದು ಬಳೆನೇ ತೋರಿಸ್ತೀನಿ. ಒಂದು ಬಳೆ ನೋಡಿ ಇವಾಗ ಶೈನಿಂಗ್ ಬಂದಿದೆ. ಇದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಹಾಕೋಣ. ಯಾಕಂದರೆ ಆ ಹೋಲ್ಸಲ್ಲಿರೋ ಗಲೀಜೆಲ್ಲ ಫ್ರೀ ಆಗುತ್ತೆ, ನಾವು ವಾಶ್ ಮಾಡಿದಾಗ ಅದು ಬೇಗ ಬಂದುಬಿಡುತ್ತೆ, ಬೇಗನೂ ಕ್ಲೀನ್ ಆಗುತ್ತೆ. ಮೆತ್ತಡಿಸ್ಟೆ ನೀರಿಕ್ಬಿಟ್ಟು ಬಿಸಿ ನೀರಿಗೆ ಒಂದು ಸ್ವಲ್ಪ ಟೀ ಪುಡಿನ ಹಾಕಿ, ಟೀ ಪುಡಿ ಚೆನ್ನಾಗಿ ಬೆಂದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಟೀ ಪುಡಿನೇ ಬೇರೆ ಹಾಕಿ ಸೋದಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವಿಮ್ಮು ನಿಮ್ಮ ಹತ್ರ ಯಾವ ಡಿಟರ್ಜೆಂಟ್ ಇರುತ್ತೋ ಆ ಡಿಟರ್ಜೆಂಟ್ನ ಸೇರಿಸಿ, ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಹಾಕಿ. ನೋಡಿ ಗಲೀಜು ಯಾವ ರೀತಿ ಮೇಲೇ ಹೆಂಗೆ ಕಾಣಿಸ್ತಿದೆ ಅಲ್ವಾ ನೋಡಿ. ಇದು ಅವಾಗಲೇ ಟೀ ಪುಡಿಗೂ ಇವಾಗ ನಾವು ಸೇರಿಸಿದ ಮೇಲೆ ಇರೋ ಟೀ ಪುಡಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟೊಂದು ಗಲೀಜಿದೆ. ಇದೇ ರೀತಿ ನಾವು ಬೆಳ್ಳಿ ಯೂಸ್ ಮಾಡ್ತೀವಿ, ಹಂಗೆ ಬಂಗಾರದಲ್ಲೂ ಕ್ಲೀನ್ ಮಾಡ್ಬೋದು. ಎಲ್ಲ ಯಾವ ರೀತಿ ಇವಾಗಲೇ ಒಂದು ಸ್ವಲ್ಪ ಶೈನಿಂಗ್ ಬಂದಿದೆ ನೋಡಿ, ಸ್ವಲ್ಪ ಶೈನಿಂಗ್ ಬಂದಿದೆ. ಹಿಂಗೆ ಮಿಕ್ಸ್ ಹಾಕಿದ್ರೆ ಅದು ಹೋಲ್ಸಲ್ಲಿರೋದು ಎಲ್ಲ ಕ್ಲೀನಾಗಿ ಬಿಟ್ಬಿಡುತ್ತೆ. ಇವಾಗ ನಾವು ಯಾವುದಾದ್ರೂ ಒಂದು ಕಾಲ್ಗೆಜ್ಜೆನ ಎತ್ಕೊಂಡು ಕ್ಲೀನ್ ಮಾಡೋಣ, ತೋರಿಸ್ತೀನಿ. ಈಗ ನನ್ನ ಮಗಳದೇ ಕಾಲ್ಗೆಜ್ಜೆ ಸಿಕ್ಕಿದೆ, ಅದನ್ನು ನಾನು ಕ್ಲೀನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ. ಕೆಳಗಡೆ ಹಾಕ್ಕೊಂಬಿಟ್ಟು ನಂತರ ಟೂತ್ ಪೇಸ್ಟ್ ವೇಸ್ಟ್ ಯಾವುದಾದ್ರೂ ಇದ್ದರೆ ಅದನ್ನು ಎತ್ಕೊಂಡು ಸ್ವಲ್ಪ ಉಜ್ಜಿ ಯಾವ ಥರ ಕಾಣಿಸ್ತಿದೆ ಅಂತ. ಇವಾಗ ನನ್ನ ಮಗಳದೇ ಇನ್ನೊಂದು ಕಾಲ್ಗೆಜ್ಜೆ ನಾನು ನಿಮಗೆ ತೋರಿಸ್ತೀನಿ, ಅದಕ್ಕೂ ಇದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡಿ. ಈ ಕಾಲ್ಗೆಜ್ಜೆ ಈ ಸುಮ್ಮನೆ ಒಂದ್ಸಲಿ ವಾಶ್ ಮಾಡಿರೋದು, ಈ ಕಾಲ್ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ವಾಷಬಲ್ ಆಗಿದೆ, ಇದು ಸ್ವಲ್ಪ ವಾಶ್ ಆಗಿದೆ, ಇದು ವಾಶ್ ಆಗಿಲ್ಲ ನೋಡಿ. ಎರಡಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ. ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ. ಹಾಗೆ ಇದೇ ರೀತಿ ಈ ಕಾಲ್ಗೆಜ್ಜೆ ಒಂದು ಸ್ವಲ್ಪ ವಾಶ್ ಮಾಡೋಣ. ಸುಮ್ಮನೆ ಒಂದು ಬ್ರಷಲ್ಲಿ ಈ ಥರ ಅನ್ನೋಷ್ಟೊತ್ತಿಗೆ ಅದೆಲ್ಲ ಕ್ಲೀನಾಗಿ ಬಂದುಬಿಡ್ತಿದೆ. ಇದರಲ್ಲಿ ಯಾವುದೇ ಸ್ಟ್ರೆಸ್ ಅನ್ನೋದು ಇಲ್ಲ, ಬೇಗ ಫ್ರೀಯಾಗಿ ಯೂಸ್ ಮಾಡ್ಕೊಬೋದು, ಹಂಗೆ ಕ್ಲೀನು ಮಾಡ್ಕೊಬೋದು. ಇದನ್ನು ಜೋರಾಗಿ ಹಾಕಿ ಉಜ್ಜಬೇಕು ಅನ್ನೋದು ಇಲ್ಲ, ಸುಮ್ಮನೆ ಬ್ರಷ್ ಎತ್ಕೊಂಡು ನೋಡಿ ಯಾವ ಥರ ಆಗ್ತಿದೆ. ಇಲ್ಲಿ ನೋಡ್ಬೋದು ಕಾಲ್ಗೆಜ್ಜೆ ಗಲೀಜೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ಎರಡೂ ಕಾಲ್ಗೆಜ್ಜೆ ಚೆನ್ನಾಗಿ ಕಾಣಿಸ್ತಿದೆಯಲ್ವ, ಪಾಲಿಶ್ ಮಾಡ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಯ್ತಲ್ವ. ನಂದು ಕೈ ಬಳೆ ತೋರಿಸ್ತೀನಿ, ಇದೇನು ಉಜ್ಜಂಗೆ ಇಲ್ಲ, ಫುಲ್ಲು ಪಾಲಿಶ್ ಆಗಿಬಿಟ್ಟಿದೆ ಇದು ನೋಡಿ. ಇಲ್ಲಿ ಗಲೀಜಿದೆ ಅಲ್ವಾ, ನಾನು ಇದನ್ನು ತೋರಿಸ್ತೀನಿ. ಸುಮ್ಮನೆ ಬ್ರಷ್ ಹಾಕೋಷ್ಟೊತ್ತಿಗೆ ಹೋಗ್ತಿದೆ.
ಕಾಲ್ಗೆಜ್ಜೆನೂ ಕ್ಲೀನ್ ಮಾಡಿದ್ದೀನಲ್ವ ಅದನ್ನು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ತುಂಬ ಇಷ್ಟ ಆಗ್ತಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಹತ್ರ ಇದು ಎಳ್ಳಿದೆಲ್ಲ ವಾಶ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಇದು ವಾಶ್ ಆಗಿದೆ, ಹೆಂಗೆ ಕಾಣಿಸ್ತಿದೆ. ಇದೇ ಥರ ಇನ್ನೊಂದು ಕಾಲ್ಗೆಜ್ಜೆ, ಇದು ಅನ್ವಾಷಬಲ್. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಲ್ವಾ. ನೋಡಿ ಡಿಫ್ರೆನ್ಸ್ ಯಾವ ರೀತಿ ಇದೆ. ಇವಾಗ ನಂದು ಎಲ್ಲ ಕಾಲ್ಗೆಜ್ಜೆನೂ ಆ ಥರ ವಾಶ್ ಮಾಡಿದ್ದಾಯಿತು. ಯಾವ ರೀತಿ ಕಾಣಿಸ್ತಿದೆ ಅಲ್ವಾ. ಅದೆಲ್ಲ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೀರು ಎಸ್ಕೊಂಡು ಪಾತ್ರೆ ಇಟ್ಕೊಂಡು ನಾನು ವಾಶ್ ಮಾಡಿರೋಂಥ ಕಾಲ್ಗೆಜ್ಜೆನ ಅದಕ್ಕೆಲ್ಲ ಸೇರಿಸ್ತಿದ್ದೀನಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಅದರಲ್ಲಿ ಇದ್ದಿದ್ದು ಗಲೀಜೆಲ್ಲ ನಮಗೆ ವಾಶ್ ಆಗಿದೆ. ಇನ್ನೂ ಒಂದ್ಸಲ ನೀರು ಇಟ್ಕೊಂಡೋದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ಚೆನ್ನಾಗಿರೋ ನೀರು ಇಟ್ಕೊಂಡೋದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಯಾವುದೇ ರೀತಿ ಗಲೀಜಿಲ್ಲ ಇದರಲ್ಲಿ. ನೋಡಿ ಗಲೀಜಿಲ್ವಲ್ಲ, ನಾವು ಇದನ್ನು ನೀಟಾಗಿ ಬಟ್ಟೆ ಇಟ್ಕೊಂಡು ಒರೆಸ್ಕೊಂಡು ಆಯಿತು. ನೋಡಿದ್ರಲ್ಲ, ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಹೇಗೆ ಕಾಲ್ಗೆಜ್ಜೆನ ಅಥವಾ ಬೆಳ್ಳಿ ಐಟಮ್ನ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸಿ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಯಾರಿಗಾದರೂ ಬೇಕು ಅಂದರೆ ವಿಡಿಯೋನ ಶೇರ್